ವಾಹನ ಸವಾರರಿಗೆ ಸವಾಲಾದ ವೈಟ್ ಟ್ಯಾಪಿಂಗ್. ಇದು ಮಕ್ಕಳು ಆಟವಾಡುವ ಪಾರ್ಕ್, ಸುತ್ತಲೂ ಜನರು ವಾಕಿಂಗ್ ಮಾಡುವ ಸ್ಥಳ, ಅಕ್ಕಪಕ್ಕದಲ್ಲಿ ಪ್ರತಿಷ್ಠಿತ ಸಂಸ್ಥೆಗಳು. ಆದ್ರೂ ಇಲ್ಲಿ ಓಡಾಡುವ ಮುನ್ನ ನೀವು ಮಾಸ್ಕ್ ಹಾಕಲೇಬೇಕು, ಇಲ್ಲಾಂದ್ರೆ ಆರೋಗ್ಯ ಹಾಳಾಗೋದಂತೂ ಗ್ಯಾರಂಟಿ. ಹಾಗಿದ್ರೆ ಆ ಜಾಗ ಯಾವುದು ಅಂತ ಹೇಳ್ತೀವಿ, ಈ ಸ್ಟೋರಿಯನ್ನೊಮ್ಮೆ ನೋಡಿ. ನಗರದ ಹಲವೆಡೆ ವೈಟ್ ಟ್ಯಾಪಿಂಗ್ ಕಾಮಗಾರಿ ಚುರುಕು. ವಾಹನ ಸವಾರರಿಗೆ ಸವಾಲಾದ ವೈಟ್ ಟ್ಯಾಪಿಂಗ್. ಧೂಳಿನಿಂದ ಆರೋಗ್ಯದಲ್ಲಿ ಏರುಪೇರು. ಎಸ್, ನಗರದಲ್ಲಿ ಈಗಾಗಲೇ ವೈಟ್ ಟ್ಯಾಪಿಂಗ್ ಕಾಮಗಾರಿ ಚುರುಕಾಗಿದೆ. ಆದರೆ ಕೈಗೆತ್ತಿಕೊಂಡಿರೋ ಕೆಲಸಗಳು ಮಾತ್ರ ಸರಿಯಾದ ಸಮಯಕ್ಕೆ ಮುಗಿಯುತ್ತಿಲ್ಲ. ವೈಟ್ ಟ್ಯಾಪಿಂಗ್ ಕಾಮಗಾರಿ ಆರಂಭವಾಗಿ 6 ತಿಂಗಳಾದ್ರೂ ಸಹ 10% ಕಾಮಗಾರಿ ಮುಗಿಸದ ಬಿಬಿಎಂಪಿ. ರಸ್ತೆ ಅಗಿದು ಬಿಟ್ಟು ಹೋದ ಎಫೆಕ್ಟ್ ಇಡೀ ಏರಿಯಾನೇ ಧೂಳುಮಯವಾಗಿದೆ. ರಸ್ತೆ ಅಕ್ಕಪಕ್ಕದ ಬಿಲ್ಡಿಂಗ್ಗಳೆಲ್ಲ ಧೂಳಿನಿಂದ ಕೆಂಪುಮಯವಾಗಿದೆ. ಇಲ್ಲೇನೆ ದಿನ ಬಂದು ಇಲ್ಲೇ ಇಳಿಯೋದು. ನಮ್ದು ಇಲ್ಲೇ ಆಫೀಸ್ ಇರೋದು. ನಾವು ವೆಹಿಕಲ್ ಅಲ್ಲಿ ಓಡಾಡೋದಕ್ಕಿಂತ ಬಸ್ಸಲ್ಲೇ ಓಡಾಡೋದು ಜಾಸ್ತಿ ಆಗಿರುತ್ತೆ. ಅದರಿಂದ ನಾವಿಲ್ಲಿ ಬಸ್ಸಲ್ಲಿ ಹೋಗ್ಬೇಕಾರೆ ಬರ್ಬೇಕಾರೆ ಇಲ್ಲಿ ಅಲ್ಲಿ ಬಸ್ ಸ್ಟಾಪ್ ಅಲ್ಲಿ ಇಳ್ಕೊಂಡು ಇಲ್ಲಿಗೆ ನಡ್ಕೊಂಡು ಬರ್ಬೇಕು ನಾವು. ಅದರಿಂದ ಫುಲ್ಲು ಧೂಳಾಗಿ ನಮಗೆ ದಿನ ಓಡಾಡೋಕೆ ತೊಂದರೆ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಏನಾರ ಫುಲ್ಲು ನಮ್ ಸರ್ದು ಕಾರಲ್ಲಿ ಏನಾರ ಬರ್ಬೇಕು ಅಂತ ಅಂದ್ರೆ ಇಲ್ಲಿ ಜಾಮ್ ಆಗ್ಬಿಟ್ಟು ತುಂಬಾ ತೊಂದರೆಗಳಾಗ್ತಾ ಇದೆ. ಈ ರಸ್ತೆ ಗುಂಡಿಗಳಿಂದ 2 ವೀಲರ್ ನಲ್ಲಿ ಹೋಗೋದಕ್ಕೂ ತೊಂದರೆ ಆಗ್ತಾ ಇದೆ ಮೇಡಮ್. ಈ ದೃಶ್ಯ ಕಂಡುಬರೋದು ಬೇರೆಲ್ಲೂ ಅಲ್ಲ ನೋಡಿ. ಈ ಹಿಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಚಾಲನೆ ನೀಡಿದ್ದ ಕಾಮಗಾರಿ. ಚಾಮರಾಜಪೇಟೆಯ ಮಕ್ಕಳಕೂಟ ಭಾಗದಲ್ಲಿ ನಡೆಯುತ್ತಿರೋ ಕಾರ್ಯ ತುಂಬಾನೇ ನಿಧಾನಗತಿಯಲ್ಲಿ ಸಾಗುತ್ತಿದೆ. ಮಕ್ಕಳು ಓಡಾಟಕ್ಕೂ ಸಮಸ್ಯೆ. ಕೋವಿಡ್ ಟೈಮ್ನಲ್ಲಿ ಮಾಸ್ಕ್ ಹಾಕುತ್ತಿದ್ದ ಜನರು ಈ ಏರಿಯಾಗೆ ಬಂದ್ರೆ ಮಾಸ್ಕ್ ಹಾಕಲೇಬೇಕು. ಧೂಳಿನಿಂದ ಸಂಪೂರ್ಣ ಆರೋಗ್ಯ ಹದಗೆಡುತ್ತಿದೆ ಎನ್ನುತ್ತಿದ್ದಾರೆ. ಇಲ್ಲೇನಾಗಿದೆ ಅಂದರೆ ಇವಾಗಂತೂ ತುಂಬ ಎದಗಟ್ಕೊತೈತೆ ನೋಡಿ. ಈ ರಸ್ತೆ ಲೆಫ್ಟಲ್ಲೂ ಕೂಡ ನೋಡಿ, ಎಲ್ಲ ಇಲ್ಲಿ ಪಬ್ಲಿಕ್ಕು ಬರ್ತಾ ಇರ್ತಾರೆ, ಜಾಕಿಂಗ್ ಬರ್ತಾರೆ, ವಯಸ್ಸಾದವ್ರು ಬರ್ತಾ ಇದ್ದಾರೆ, ಎಲ್ಲರೂ ಬರ್ತಾ ಇದ್ದಾರೆ. ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಆದರೆ ಗೌರ್ಮೆಂಟ್ ಇದು ಎಚ್ಚೆತ್ಕೋಬೇಕು. ಆದರೂ ಯಾರು ಇದ್ರ ಬಗ್ಗೆ ಒಟ್ಟಿನಲ್ಲಿ ತಲೆನೋವಾದ ವೈಟ್ ಟ್ಯಾಪಿಂಗ್ ಕಾಮಗಾರಿ ಕೇವಲ ಸ್ಥಳೀಯರಿಗೆ ಮಾತ್ರವಲ್ಲದೆ ವಾಹನ ಸವಾರರಿಗೆ ಸವಾಲಾಗಿದೆ. ಸಂಜೆ ಮತ್ತು ಬೆಳಗ್ಗೆ ಟೈಮ್ನಲ್ಲಿ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಸಿಗುವ ವಾಹನ ಸವಾರರು ಬೈದು ಮುಂದಾಗ್ತಿದ್ದಾರೆ. ವೇಗವಾಗಿ ಅಧಿಕಾರಿಗಳು ಕಾಮಗಾರಿ ಮುಗಿಸಿದ್ರೆ ಉತ್ತಮ ಎನ್ನುತ್ತಿದ್ದಾರೆ.